ಇತ್ತೀಚೆಗೆ ಮಾನವ ಸಂಪನ್ಮೂಲ ಅಧಿಕಾರಿ ರೂಬಿ ಖಾನ್ ಮುಂಬೈನ ಐಷಾರಾಮಿ ತಾಜ್ ಹೋಟೆಲ್ನಲ್ಲಿ ತಂಗಿದ್ದರು. ಈ ವೇಳೆ ತಾಜ್ ಹೋಟೆಲ್ನ ಮುಖ್ಯ ಪ್ರವೇಶ ದ್ವಾರದ ಒಳಗಡೆ ಬೀದಿ ನಾಯಿಯೊಂದು ಮಲಗಿತ್ತು. ಪಕ್ಕದಲ್ಲಿ ತಾಜ್ ಹೋಟೆಲ್ನ ಸಿಬ್ಬಂದಿಗಳು ತೆರಳುತ್ತಿದ್ದರೂ ಯಾರೂ ಕೂಡ ನಾಯಿಯನ್ನು ಎಬ್ಬಿಸುವುದಾಗಲಿ ಓಡಿಸುವುದಾಗಲಿ ಮಾಡಿರಲಿಲ್ಲ. ಹೀಗಾಗಿ ಕುತೂಹಲಗೊಂಡು ಸಿಬ್ಬಂದಿಗಳ ಬಳಿ ಕೇಳಿದಾಗ ಅವರ ಮಾತುಗಳನ್ನು ಕೇಳಿ ರೂಬಿ ಖಾನ್ಗೆ ಅಚ್ಚರಿಯಾಗಿತ್ತು. ಅಂದಹಾಗೆ ಮುಂಬೈನ ಐಷಾರಾಮಿ 5 ಸ್ಟಾರ್ ಹೋಟೆಲ್ ತಾಜ್ನಲ್ಲಿ ಶ್ರೀಮಂತರು, ಉದ್ಯಮಿಗಳು, ಸೆಲೆಬ್ರಿಟಿಗಳು ಉಳಿದುಕೊಳ್ಳುತ್ತಾರೆ. ವಿಶ್ವದಲ್ಲೇ ಜನಪ್ರಿಯ ಹೋಟೆಲ್ಗಳಲ್ಲಿ ತಾಜ್ ಹೋಟೆಲ್ ಕೂಡ ಒಂದು. ಇಂತಹ ದುಬಾರಿ ಹಾಗೂ ಐಷಾರಾಮಿ ಹೋಟೆಲ್ನಲ್ಲಿ ವಿದೇಶಿಗರ ಸಂಖ್ಯೆ ಹೆಚ್ಚು. ಈ ದುಬಾರಿ ಹೋಟೆಲ್ನಲ್ಲಿ ಜನಸಾಮಾನ್ಯರು ಉಳಿದುಕೊಳ್ಳುವುದು ಕಷ್ಟ ಸಾಧ್ಯ. ಆದರೆ ಇಂತಹ ಐಷಾರಾಮಿ ಹೋಟೆಲ್ನಲ್ಲಿ ಬೀದಿ ನಾಯಿಗಳಿಗೆ ಫ್ರೀ ಎಂಟ್ರಿ ಎಂದರೆ ನೀವು ನಂಬಲೇಬೇಕು. ಇಷ್ಟೇ ಅಲ್ಲ, ಬೀದಿ ನಾಯಿ ಮಲಗಿದ್ದರೆ ಯಾರೂ ಎಬ್ಬಿಸುವಂತಿಲ್ಲ. ಅದಕ್ಕೆ ನೀರು, ಆಹಾರ ನೀಡಲೇಬೇಕು. 5 ಸ್ಟಾರ್ ಹೋಟೆಲ್ನಲ್ಲಿ ಬೀದಿ ನಾಯಿಗಳಿಗೆ ಇಂತಹ ಒಂದು ರಾಜ ಮರ್ಯಾದೆ ನೀಡಲು ಮುಖ್ಯ ಕಾರಣ ಯಾರೆಂದರೆ ಹೋಟೆಲ್ನ ಮಾಲೀಕರಾದ ರತನ್ ಟಾಟಾ. ಹೌದು, ರತನ್ ಟಾಟಾ ಮಾಲೀಕತ್ವದ ತಾಜ್ ಹೋಟೆಲ್ನಲ್ಲಿ ಬೀದಿ ನಾಯಿಗಳಿಗೆ ಅತ್ಯಂತ ಗೌರವ ನೀಡಲಾಗುತ್ತಿದೆ. ರತನ್ ಟಾಟಾ ಖಡಕ್ ಸೂಚನೆ ಮೇರೆಗೆ ತಾಜ್ ಹೋಟೆಲ್ನಲ್ಲಿ ಬೀದಿ ನಾಯಿಗಳಿಗೆ ವಿಶೇಷ ಆತಿಥ್ಯ ನೀಡಲಾಗುತ್ತಿದೆ. ಮುಂಬೈನಲ್ಲಿ ಬಿಸಿ ಗಾಳಿ, ಉರಿ ಬಿಸಿಲು ಹೆಚ್ಚಾಗಿರುವುದರಿಂದ ಪ್ರಾಣಿ ಪಕ್ಷಿಗಳು ಹೈರಾಣಾಗುತ್ತಿವೆ. ಹೀಗಾಗಿ ಸಂಪೂರ್ಣ ಸೆಂಟ್ರಲ್ ಎಸಿಯಿಂದ ಕೂಡಿರುವ ತಾಜ್ ಹೋಟೆಲ್ನ ರಿಸೆಪ್ಷನ್ ವಿಶ್ರಾಂತಿ ವಲಯದಲ್ಲಿ ಬೀದಿ ನಾಯಿ ಆಗಮಿಸಿ ಅಲ್ಲಿ ಮಲಗಿದ್ದರೆ ತೊಂದರೆ ಕೊಡಬಾರದು ಎಂದು ರತನ್ ಟಾಟಾ ಸೂಚನೆ ನೀಡಿದ್ದಾರೆ. ರತನ್ ಟಾಟಾ ಖಡಕ್ ಸೂಚನೆಯಿಂದ ಯಾವುದೇ ಬೀದಿ ನಾಯಿ ತಾಜ್ ಹೋಟೆಲ್ಗೆ ಆಗಮಿಸಿದರೆ ಆತಿಥ್ಯ ನೀಡಲಾಗುತ್ತಿದೆ. ಬೀದಿ ನಾಯಿಯನ್ನು ಅಲ್ಲಿಂದ ಓಡಿಸುವ, ಎಬ್ಬಿಸುವ ಪ್ರಯತ್ನವನ್ನು ಯಾರೂ ಮಾಡುವುದಿಲ್ಲ. ಬಿಸಿಲಿನ ತಾಪಮಾನ ಹೆಚ್ಚಾಗಿರುವ ಕಾರಣ ಇದೀಗ ಬೀದಿ ನಾಯಿಗಳು ತಾಜ್ ಹೋಟೆಲ್ನತ್ತ ಆಗಮಿಸಿ ವಿಶ್ರಾಂತಿ ಪಡೆಯುತ್ತಿರುವುದು ಸಾಮಾನ್ಯವಾಗಿದೆ. ರತನ್ ಟಾಟಾ ಪ್ರಾಣಿ ಪ್ರಿಯರು ಈಗಾಗಲೇ ಬೀದಿ ನಾಯಿಗಳಿಗೆ ರೇಡಿಯಂ ಕಾಲರ್ ಅಳವಡಿಸುವ ಮಹತ್ವದ ಯೋಜನೆಗೂ ರತನ್ ಟಾಟಾ ಆರ್ಥಿಕ ನೆರವು ನೀಡಿದ್ದಾರೆ. ನಾಯಿಗಳನ್ನು ಅತಿಯಾಗಿ ಪ್ರೀತಿಸುವ ರತನ್ ಟಾಟಾ ಅವರ ಈ ನಡೆ ರೂಬಿ ಖಾನ್ ಮಾತ್ರವಲ್ಲ, ಎಲ್ಲರ ಹೃದಯಕ್ಕೆ ನಾಟಿದೆ. ರತನ್ ಟಾಟಾ ನಡೆಗೆ ಭಾರೀ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ.